ನಮಸ್ತೆ, ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಮಹಿ ಅಳ್ತಾ ನಿಂತಿರ್ತಾನೆ. ಆಗ ಅಲ್ಲಿಗೆ ಚಂದನ ಬಂದು, ಯಾಕೆ ಮಹಿ ಅಳ್ತಾ ಇದೆಯಾ, ಅಣ್ಣನ ಮದುವೆ ಆಗ್ತಾ ಇರೋದಕ್ಕೆ ಬೇಜಾರಾಗ್ತಾ ಇದೆಯಾ ಅಂತ ಹೇಳಿದಾಗ, ಅದು ಆಗಲ್ಲ, ಅದಕ್ಕೆ ಅಣ್ಣ ಈ ಮನೆಯಿಂದ ಹೋದ್ಮೇಲೆ ಈ ಮನೆಯಲ್ಲಿ ಏನಿರುತ್ತೆ ಅದಕ್ಕೆ ಕಲ್ಲು ಮಣ್ಣು ಅಷ್ಟೇ. ಈಗ ಅಣ್ಣ ಮದುವೆ ಆಗಿ ಹೋದ್ಮೇಲೆ ಆಮೇಲೆ ಹರಿ ಅಣ್ಣ ಹೋಗ್ತಾನೆ, ಆಮೇಲೆ ಕಂಠಿ ಅಣ್ಣ, ಆಮೇಲೆ ನೀವು ಹೊರಟೋಗ್ತೀರಾ, ಆಮೇಲೆ ನಾನು ಈ ಮನೆಯಲ್ಲಿ ಒಬ್ಬನೇ ಇರಬೇಕಲ್ವಾ ಅದಕ್ಕೆ ಅಂತ ಹೇಳುವಾಗ, ಇಲ್ಲ ಮಹಿ ಬೇಜಾರು ಮಾಡ್ಕೋಬೇಡ, ನೀನನ್ನು ಬಿಟ್ಟು ನಾವೆಲ್ಲೂ ಹೋಗಲ್ಲ, ಸಮಾಧಾನ ಮಾಡ್ಕೊ ಅಂತ ಹೇಳಬೇಕಾದ್ರೆ ನಟರಾಜ್ ಅವರಲ್ಲಿ ಬರ್ತಾರೆ. ನಟರಾಜ್ ಅವ್ರು ಬಂದು, ಅಲ್ಲಮ್ಮ ಇದು ವಿಷಯ ಮುತ್ತು ಗೊತ್ತಾ ಅಂತ ಹೇಳಿದ್ದಕ್ಕೆ ಇಲ್ಲ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಅಲ್ಲ, ಮದುವೆಗಿನ್ನ ಮುಂಚೆ ವಿಷಯ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು, ಆಮೇಲೆ ಮದುವೆ ತಯಾರಿ ಎಲ್ಲ ಆದಮೇಲೆ ಗೊತ್ತಾದರೆ ಜಾತ್ರೆಗೆ ಎಲ್ಲ ತಯಾರಿ ಮಾಡಿಕೊಂಡು ರಥನೇ ಎಳೆದೇ ಇರೋ ಥರ ಆಗೋಗ್ಬಿಡುತ್ತೆ ಅಂತ ಹೇಳಿದಾಗ, ಅದು ಹುಡುಗಿ ಮನೆಯವ್ರು ಬಂದು ಹೋಗ್ಲಿ ಅಂಕಲ್, ಅವ್ರು ಬಂದು ಹೋದ್ಮೇಲೆ ನಾನೇ ಮಾತಾಡ್ತೀನಿ ಟೈಮ್ ನೋಡಿಕೊಂಡು ಅಂತ ಹೇಳಿದಾಗ, ಸರಿನಮ್ಮ ಆಯಿತು, ಟೀ ಮಾಡೋದಕ್ಕೆಲ್ಲ ಇದೆಯಾ ಅಂತ ಹೇಳಿದಾಗ, ಹಾಂ ಅಂಕಲ್ ಇದೆ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು, ನಾನು ಹೋಗಿ ತಿನ್ನೋದಕ್ಕೆ ಏನಾದ್ರು ತೊಗೊಂಡು ಬಂದುಬಿಡ್ತೀನಿ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿದಾಗ, ಇನ್ನು 1 ಅವರಲ್ಲಿ ಬರ್ಬೋದು ಅಂಕಲ್ ಅಂತ ಹೇಳ್ತಾಳೆ. ಸರಿ ಅಂತ ನಟರಾಜ್ ಅವ್ರು ಹೊರಡ್ಬೇಕಾದ್ರೆ ಮಹಿ ಇನ್ನೂ ತುಂಬ ಅಳ್ತಾ ಇರ್ತಾನೆ. ಆಗ ವಾಪಸ್ ಬಂದು, ಈಗ ಯಾರೋ ಸತ್ತೋಗಿದ್ದಾರೆ, ಯಾಕೋ ಅಳ್ತಾ ಇದೆಯಾ, ಮುಚ್ಚು ಉಸಿರನ್ನ, ಏನು ಅಣ್ಣನ ಬೆನ್ನಿಗೆ ಹುಟ್ಟಿದ್ದೀನಿ ಅನ್ನೋ ಥರ ಅಂತಾನೆ. ಇನ್ನು ಇಬ್ಬರು ಅಣ್ಣಂದಿರು ಇಲ್ವೇನೋ, ಅವರೆಲ್ಲ ಒಪ್ಕೊಂಡು ಅಂದಮೇಲೆ ನಿಂದಿನ್ನೇನೋ ಮೂತಿನ ಈ ಥರ ಎಲ್ಲ ಮಾಡ್ಕೊಂಡಿರ್ಬೇಡ, ನೀನು ಅಳೋದನ್ನ ನಿಲ್ಲಿಸು, ಅವ್ರು ಬಂದಾಗ ಅದು ಕೆಟ್ಟದಾಗಿರುತ್ತೆ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಹಳೆ ಕಸ್ಟಮರ್ ಒಬ್ಬರು ಸಿಕ್ಕಿರ್ತಾರೆ. ಆಗ ಹರಿ ಹತ್ರ, ಏನು ಹರಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ ಇತ್ತೀಚೆಗೆ, ಬಾಡಿಗೆ ಕರೆದ್ರು ಬರೋದಿಲ್ಲ, ತುಂಬ ದಿನ ಆಯ್ತಲ್ಲ ಸಿಕ್ಕಿ ಅಂತ ಹೇಳಿದಾಗ, ಹಾಂ ಮೇಡಮ್, ಎಲ್ಲರೂ ಹೇಳ್ತಾರಲ್ಲ ಮದುವೆ ಆದಮೇಲೆ ಸಂಸಾರ ಸಾಗರ ಆಗುತ್ತೆ ಅಂತ, ಹಾಗೇನೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀವಿ ಮೇಡಮ್ ಅಂತ ಹೇಳಿದಕ್ಕೆ, ಓ ನಿಮಗೆ ಮದುವೆ ಬೇರೆ ಆಯಿತು ಅಲ್ವಾ, ಆದ್ರೂ ಇಷ್ಟೆಲ್ಲ ಮಾತಾಡ್ತೀರಾ, ನಿಮ್ಮ ವೈಫ್ ಫೋಟೋ ನನಗೆ ತೋರಿಸೇ ಇಲ್ವಲ್ಲ ಅಂತ ಹೇಳಿದಾಗ, ಹರಿ ತೆಗೆದು ತಗೊಳ್ಳಿ ಮೇಡಮ್, ಹೌದಲ್ವಾ ಅಂತ ಅಂದ್ಬಿಟ್ಟು ಫೋನ್ನ ಕೊಡ್ತಾನೆ. ಅದನ್ನು ನೋಡಿ, ವಾವ್ ಹರಿ, ಸೂಪರ್ ಚಾಯ್ಸ್ ನಿಮ್ಮದು, ತುಂಬ ಚೆನ್ನಾಗಿದ್ದಾಳೆ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳಿದಾಗ, ಥ್ಯಾಂಕ್ ಯು ಮೇಡಮ್ ಅಂತ ಹರಿ ಹೇಳ್ತಾನೆ. ಮತ್ತು ಹೇಗೆ ನಡೀತಾ ಇದೆ, ನಿಮ್ಮ ವೈಫಿಗೆ ತೊಗೊಂಡು ಹೋಗಿದ್ರಲ್ಲ ನೈಟ್ ಡ್ರೆಸ್ಸು, ಅದು ಹೇಗಿದೆ, ಹೇಗಿತ್ತು, ಅವ್ರಿಗೆ ಇಷ್ಟ ಆಯಿತಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಮೇಡಮ್ ಅದು ಏನು ಹೇಳ್ತೀರಾ, ತುಂಬ ಇಷ್ಟ ಆಯಿತು ಅಂತ ಹೇಳಿದ್ದಕ್ಕೆ, ಏನು ಹರಿ ಈ ಥರ ಹೇಳ್ತಾ ಇದ್ದೀರಾ, ವೈಫ್ಗೆ ಇಷ್ಟ ಆಯಿತು ಅಂತ ಹೇಳಿದಾಗ, ಅದು ವೈಫ್ಗಲ್ಲ ಮೇಡಮ್, ನಮ್ಮ ಅಪ್ಪನಿಗೆ ಇಷ್ಟ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ಅಪ್ಪನ್ಗ ಏನಾಯಿತು ಅಂತ ಹೇಳಿದಾಗ ನಡೆದಿದ್ದ ಸ್ಟೋರಿ ಎಲ್ಲದನ್ನು ಹೇಳ್ತಾನೆ. ಆಗ ಅವರು ತುಂಬಾ ನಗ್ತಾರೆ, ತುಂಬ ಚೆನ್ನಾಗಿತ್ತು, ನಿಮ್ಮಪ್ಪ ತುಂಬ ಜಾಲಿ ಮ್ಯಾನ್ ಅನಿಸುತ್ತೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಜಾಲಿ ಮ್ಯಾನ್ ಅಂತ ಹೇಳ್ತಿರಲ್ಲ, ಪೋಲಿ ಮ್ಯಾನ್ವರೆಗೂ ಅಂತ ಹೇಳಿದಾಗ, ಪೋಲಿ ಮ್ಯಾನ್ ಹಾಗಂದರೆ ಅಂತ ಹೇಳಿದಾಗ, ಸೂಪರ್ ಮ್ಯಾನು ಅದು ಇದು ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಜಾಲಿ ಮ್ಯಾನ್ ಅಂತ ಆ ಥರ ಹೇಳಿದೆ ಮೇಡಮ್ ಅಂತ ಹೇಳಿದ್ದಕ್ಕೆ, ಹಾಗಾದರೆ ನಿಮ್ಮ ಫ್ಯಾಮಿಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಅಂತ ಹೇಳುವಾಗ, ಹಾಂ ಅಂತ ಹೇಳ್ತಾನೆ. ಅದಾದಮೇಲೆ ಮೇಡಮ್ ನಿಮ್ಮನ್ನು ಎಲ್ಲಿಗೆ ಡ್ರಾಪ್ ಮಾಡಲಿ ಮೇಡಮ್ ಅಂತ ಹೇಳಿದ್ದಕ್ಕೆ, ನನ್ನನ್ನು ಯೂನಿವರ್ಸಿಟಿ ಹತ್ರಕ್ಕೆ ಡ್ರಾಪ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಯೂನಿವರ್ಸಿಟಿನ ಮೇಡಮ್, ಯಾಕೆ ಮೇಡಮ್ ಅಂತ ಹೇಳಿದಾಗ, ನಾನು ಇವಾಗ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿಲ್ಲ, ಯೂನಿವರ್ಸಿಟಿನಲ್ಲಿ ಕಮ್ಯುನಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ, ವಿಸಿಟರ್ ಆಗಿ ಅಂತ ಹೇಳಿದಾಗ, ಅಯ್ಯೋ ದೇವ್ರೇ, ಎಲ್ಲ ಸುತ್ತಾಡಿ ಬಂದವನಿಗೆ ದಾರಿ ತೋರಿಸ್ಬಿಟ್ಟೆಲ್ಲಪ್ಪ ಅಂತ ಹರಿ ಮನಸ್ಸಲ್ಲೇ ಅಂದ್ಕೊಂಡು, ಹೌದಾ ಮೇಡಮ್ ಅಂತ ಹೇಳಿದಾಗ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಯೂನಿವರ್ಸಿಟಿನಲ್ಲಿ ಅಂದರೆ ಖಂಡಿತ ಕೇಳಿ, ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಮೇಡಮ್ ನೀವು ಕೇಳೋದು ಹೆಚ್ಚ, ನಾನು ಹೇಳೋದು ಹೆಚ್ಚ, ಅದು ಮೇಡಮ್ ಅಂತ ಹೇಳಿದಾಗ, ಸರಿ ಏನಾಗಬೇಕಿತ್ತು ನನ್ನಿಂದ ಹೇಳಿ ಅಂತ ಹೇಳಿದ್ದಕ್ಕೆ, ಅದು ಮೇಡಮ್ ನಮ್ಮ ವೈಫ್ದು ಒಂದು ಸರ್ಟಿಫಿಕೇಟ್ದು ಇಶ್ಯೂ ಇದೆ ಮೇಡಮ್, ಅವ್ರದ್ದು ನ್ಯೂ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಿತ್ತು, ಸಿಗುತ್ತಾ ಅಂತ ಹೇಳಿದ್ದಕ್ಕೆ, ಏನಾಯಿತು ಸರ್ಟಿಫಿಕೇಟು ಅಂತ ಹೇಳಿದ್ದಕ್ಕೆ, ಹರಿ ಬೆಂಕಿಲ್ ಬಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಬೆಂಕಿಲ್ ಬಿತ್ತಾ, ಏನಾಯಿತು ಹರಿ ಅಂತ ಹೇಳಿದಾಗ, ಅದು ಅವ್ರ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿತ್ತಂತೆ, ಅದನ್ನು ಸುಟ್ಟು ಬೆಂಕಿ ಹಚ್ಚಿ ಅದರಿಂದ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀರಾ ಹರಿ ಅಂತ ಕೇಳಿದ್ದಕ್ಕೆ, ಹರಿ ನಡೆದಿದ್ದ ವಿಷಯ ಎಲ್ಲ ಹೇಳ್ತಾನೆ. ಅದಕ್ಕೆ, ಅಯ್ಯೋ ಪಾಪ ಹುಡುಗಿಗೆ ಎಷ್ಟೆಲ್ಲ ಕಷ್ಟ ಆಗಿರ್ಬೇಕು ಮೇಡ ಅಂತ ಹೇಳಿದಾಗ, ಮೇಡಮ್ ಅದನ್ನು ಮತ್ತೆ ಸರ್ಟಿಫಿಕೇಟ್ ತೊಗೋಬೋದಾ, ಆಗುತ್ತಾ ನೀವು ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿದ್ದಕ್ಕೆ, ಖಂಡಿತ ಹೆಲ್ಪ್ ಮಾಡ್ತೀನಿ, ನಾನು ದಾನ ಮಾಡೋದು ಮಹಾದಾನ ಅಂತ ಹೇಳ್ತಾರೆ, ನೀವು ಈ ಹೆಲ್ಪ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ದಾನ ಮಾಡ್ದಂಗೆ ಆಗುತ್ತೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಅಂತ ಹೇಳಿದಾಗ, ನಿಮ್ಮ ವೈಫ್ನ ನೆಕ್ಸ್ಟು ಟ್ಯೂಸ್ಡೇ ಕರ್ಕೊಂಡು ಬನ್ನಿ, ನಾನು ಕಮ್ಯುನಿಟಿ ಮೆಂಬರ್ಸ್ ಹತ್ರ ಮಾತಾಡಿ
ಸರ್ಟಿಫಿಕೇಟ್ ಸಿಗೋ ಥರ ನಾನು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಾನು ಮರಿದಾನೆ ನೆಕ್ಸ್ಟ್ ಟ್ಯೂಸ್ಡೇ ಅಲ್ವಾ ಖಂಡಿತ ಕರ್ಕೊಂಡು ಬರ್ತೀನಿ ಮೇಡಮ್ ಅಂತ ಹೇಳಿದ್ದಕ್ಕೆ ನಿಮ್ಮ ವೈಫ್ಗೆ ಹೆದರ್ಕೋಬೇಡ, ಎಲ್ಲವುದು ಸರಿ ಹೋಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಧೈರ್ಯ ಹೇಳಿ. ಸರಿ ಹರಿ, ಇಲ್ಲೇ ಸ್ವಲ್ಪ ಸೈಡಲ್ಲಿ ಗಾಡಿ ನಿಲ್ಲಿಸಿ ನಾನು ಹೋಗ್ತೀನಿ ಇಲ್ಲಿಂದಾನೆ ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ಯೂನಿವರ್ಸಿಟಿ ಒಳಗಡೆನೆ ಬಿಟ್ಕೊಡ್ತೀನಿ ಬನ್ನಿ ಅಂತ ಹರಿ ಹೇಳ್ತಾನೆ. ಇಲ್ಲ ಪರವಾಗಿಲ್ಲ ಹರಿ, ನನಗೆ ಸ್ವಲ್ಪ ಜೆರಾಕ್ಸ್ ಕೆಲಸ ಇದೆ, ನಾನು ಇಲ್ಲಿ ಮುಗಿಸಿ ಆಮೇಲೆ ಇಲ್ಲಿಂದ ಹೊರಡ್ತೀನಿ ಆಯಿತಾ, ಬರ್ತೀನಿ, ನಿಮ್ಮ ವೈಫ್ನ ಕರ್ಕೊಂಡು ಬರೋದು ಮಾತ್ರ ಮರಿಬೇಡಿ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಕಂಟಿ ಇಬ್ಬರು ಸೇರಿಕೊಂಡು ಮನೇನ ಕ್ಲೀನ್ ಮಾಡ್ತಾ ಇರ್ತಾರೆ. ಹರಿ ಸ್ಪ್ರೇನ ಮಾಡುವಾಗ ಬಂದು ಕಂಟಿಗೆ ಸ್ಪ್ರೇ ಮಾಡ್ತಾನೆ. ಯಾಕೋ ನನಗೆ ಸ್ಪ್ರೇ ಮಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ನಿನ್ನ ಮನಸ್ಸಲ್ಲಿರೋ ಕೊಳೆ ಎಲ್ಲ ಹೋಗಲಿ ಅಂತ ಹೇಳ್ತಿದ್ದಾಗ, ಹಾಗಾದರೆ ನಿನ್ನ ಬಾಯಿಗೆ ಸ್ಪ್ರೇ ಮಾಡ್ಕೊಂಕೊ, ನಿನ್ನ ಬಾಯಲ್ಲಿರೋ ಸುಳ್ಳೆಲ್ಲ ಹೊರಟೋಗ್ಲಿ ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬಂದು, ಇಬ್ಬರು ಕಿತ್ತಾಡ್ತಾ ಇದ್ದೀರಾ ಮತ್ತೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಚಂದನ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಏನಾಯಿತು ಅದಕ್ಕೆ ಅಂತ ಹೇಳಿದ್ದಕ್ಕೆ, ಅಲ್ಲ ನಾವೇ ಎಲ್ಲ ಡಿಸೈಡ್ ಮಾಡಿದ್ದೀವಿ, ನಾಳೆ ಅಣ್ಣಂಗೆ ಗೊತ್ತಾದರೆ ಏನು ಮಾಡೋದು ಅವ್ರು ಬಂದಾಗ ಅಂತ ಹೇಳಿದ್ದಕ್ಕೆ, ನೀವು ಯಾಕ್ರಿ ಶುಭ ಕಾರ್ಯ ನಡಿಬೇಕಾದ್ರೆ ಅಪಶಕ್ನದ ಮಾತಾಡ್ತೀರಾ, ಆ ಥರ ಎಲ್ಲ ಏನೂ ಆಗೋದಿಲ್ಲ, ಅನುಮಾನ ಬರೋ ಥರ ನಡ್ಕೊಬೇಡಿ, ಅವ್ರು ಬಂದು ಹೋಗಲಿ ಎಲ್ಲ ಆಗಲಿ ಅಂತ ಹೇಳಬೇಕಾದ್ರೆ ಮಹಿಯಲ್ಲಿ ಬಂದು, ಅದಕ್ಕೆ ಹೇಳಿದ್ರಲ್ಲಿ ತಪ್ಪೇನು ಹಣ ಇದೆ ಅಂತ ಹೇಳಿದ್ದಕ್ಕೆ, ನೀನು ಬೇರೆ ಬಾಯಿ ಹಾಕ್ಬೇಡ ಮಧ್ಯದಲ್ಲಿ, ನಿನ್ನ ಮುಖ ಸರಿಯಾಗಿ ಇಟ್ಕೊ ಅಂತ ಇರಬೇಡ, ಅವ್ರು ಬಂದಾಗ ಅಣ್ಣಂಗೆ ಡೌಟ್ ಬರುತ್ತೆ, ನಡೀರಿ ಆಯಿತು ಎಲ್ಲರೂ ಕೆಲಸ ಮುಗಿಸಿ ಬೇಗ ಮನೆಯೆಲ್ಲ ಪಳಪಳ ಅಂತ ಇರಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಹೊರಗಡೆ ನಟರಾಜ್ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಕಾರು ಬರುತ್ತಂತೆ, ನಮಸ್ತೆ ಅಂತ ನಮಸ್ತೆ ಮಾಡ್ತಿರ್ತಾರೆ. ಆಗ ಅಲ್ಲಿ ಬಂದಿದ್ದವರು, ಅಲ್ಲ ಮುಂಚೆ ನಾವು ಈ ಮನೆಗೆ ಬಂದಿದ್ದಕ್ಕೂ ಈಗ ಈ ಮನೆಗೆ ಬರ್ತಾ ಇರೋದಕ್ಕೂ ತುಂಬಾ ಚೇಂಜಸ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಹೇಳೋದು ಮನೆಯಲ್ಲಿ ಒಬ್ಳು ಹೆಣ್ಮಗಳು ಇರಬೇಕು ಅಂತ ಅನ್ನೋದು. ಮುಂಚೆ ಬರೀ ಗಂಡಸರೇ ಇದ್ದರು, ಹಾಗಾಗಿ ಆ ಥರ ಎಲ್ಲ ಇತ್ತು, ಇವಾಗ ಹೆಣ್ಮಗಳು ಬಂದಿದ್ದಾಳಲ್ಲ, ಸೊಸೆ ಬಂದಿದ್ದಾಳಲ್ಲ, ಅದಕ್ಕೆ ಎಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು, ಹೌದು ಇದೆಲ್ಲದಕ್ಕೂ ನನ್ನ ಸೊಸೆನೇ ಕಾರಣ, ಹಾಗೆ ನಿಮ್ಮ ಮಗಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೇಕಾರೆ ಅವರು ಮುಖ ಚಿಕ್ಕದು ಮಾಡ್ಕೊತಾರೆ. ಅದಕ್ಕೆ ಇರಲಿ ಪರವಾಗಿಲ್ಲ ಬಿಡಿ, ಎಲ್ಲರ ಮನಸ್ಸು ಒಂದೇ ಥರ ಇರಬೇಕಲ್ಲ, ಬನ್ನಿ ಆಯಿತು ಒಳಗೆ ಅಂತ ಎಲ್ಲರೂ ಒಳಗೆ ಬರ್ತಾರೆ. ಒಳಗಡೆ ಬಂದು ಕೂತ್ಕೊತಾರೆ. ಚಂದನ ಜ್ಯೂಸ್ನ ತೊಗೊಂಡು ಬಂದು ಎಲ್ರಿಗೂ ಜ್ಯೂಸ್ ಕೊಟ್ಟು ಆ ಕಡೆ ಹೋಗಿ ನಿಂತ್ಕೊತಾಳೆ. ಜ್ಯೂಸ್ ಎಲ್ಲರೂ ಕುಡಿದು ಅಲ್ಲಿ ಲೋಟ ಇಟ್ಟಾದ್ಮೇಲೆ, ಜ್ಯೂಸ್ ಎಲ್ಲರೂ ಕುಡ್ದಿದ್ದು ಆಯ್ತಲ್ಲ, ಇನ್ನು ಮಾತುಕತೆ ಮುಂದುವರಿಸ್ಬೋದಲ್ವಾ ಅಂತ ಬ್ರೋಕರ್ ಹೇಳ್ತಾರೆ. ಅದಕ್ಕೆ ನಟರಾಜ್ ಅವರು, ಕಂಡೀಷನ್ ಹಾಕಿದ್ದು ಅವರೇ ಅಲ್ವಾ, ಅವರೇ ಮಾತಾಡಲಿ ಫಸ್ಟ್ ಅಂತ ಹೇಳಿದ ತಕ್ಷಣ ಈ ಕಡೆ ಮುತ್ತು ಕಂಡೀಷನಾ ಅಂತ ಗಾಬರಿ ಆಗ್ತಾರೆ. ಅದಕ್ಕೆ ಕಂಡೀಷನ್ ಅಂದರೆ ಆ ಥರ ಏನೂ ಇಲ್ಲ ಅಣ್ಣ, ಅದು ಮದುವೆ ಎಲ್ಲಿ ಮಾಡೋದು, ಮದುವೆ ಮಾತುಕತೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಹರಿ ಮ್ಯಾನೇಜ್ ಮಾಡ್ತಾನೆ. ಅದಾದಮೇಲೆ ಆ ಹುಡುಗಿ, ಅಪ್ಪ ನಮ್ಮದೇನು ಆ ಥರ ಏನು ಇಲ್ಲ, ಅದು ನಮಗೆ ಮುತ್ತು ಹಿಡಿಸಿದ್ದಾರೆ, ಅಂಥ ಅಳಿಯ ನಮಗೆ ಸಿಗ್ತಾ ಇರೋದು ನಮ್ಮ ಪುಣ್ಯ, ಆ ದೇವ್ರ ಇಚ್ಛೆ ಎಲ್ಲ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು, ನಿಮ್ಮ ಇಚ್ಛೆನೂ ಅದೇ ಆಗಿತ್ತಲ್ವಾ ಅಂತ ಹೇಳಿದ್ದಕ್ಕೆ ಹುಡುಗಿ, ಅಮ್ಮ ಹೌದು ಅದೇನೋ ನಿಜ ಅಂತ ಹೇಳಿ, ಇಂಥ ಅಳಿಯ ನಮಗೆ ಸಿಗ್ತಾ ಇರೋದು ಪುಣ್ಯ, ಆಲ್ರೆಡಿ ನಮ್ಮ ಜ್ಯೋತಿನೂ ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ, ನಮಗಂತೂ ತುಂಬಾ ಖುಷಿಯಾಗಿದೆ ಈ ಮದುವೆಯಿಂದ, ಇಂಥ ಒಳ್ಳೆ ಸಂಬಂಧ ಸಿಗೋದಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ವಿ ಅಂತ ಹೇಳ್ತಾರೆ. ಸರಿ ಆಯಿತು, ಹಾಗಾದರೆ ಇಬ್ರಿಗೂ ಒಪ್ಪಿಗೆ ಆಗಿದೆಯಲ್ಲ, ಕ್ಯಾಲೆಂಡರ್ ನೋಡಿ ವಾಲ್ಗ ಊದಿಸ್ಬಿಡೋಣವಾ ಅಂತ ಬ್ರೋಕರ್ ಹೇಳಿದಾಗ, ಹಾಂ ಮುಂದಿನ ತಿಂಗಳು 5ನೇ ತಾರೀಕಿಗೆ ಮುಹೂರ್ತ ತುಂಬ ಚೆನ್ನಾಗಿದೆಯಂತೆ, ಹಾಗಾಗಿ ಅವತ್ತೇ ಮದುವೆ ಇಟ್ಕೊಳ್ಳೋಣವಾ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು, ಏನು ತಯಾರಿ ಎಲ್ಲ ಹೆಂಗೆ ಮಾಡೋದು ಅಂತ ಹೇಳ್ಬೇಕಾರೆ ಹರಿ, ಅದನ್ನೆಲ್ಲ ನಾವು ನೋಡ್ಕೊತೀವಿ ಅಪ್ಪ, ತಯಾರಿಗೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ, ಅವತ್ತೇ ಎಲ್ಲ ತಯಾರಿನೂ ಮುಗಿಸ್ಬಿಡೋಣ, ಮದುವೆ ನಿಶ್ಚಿತಾರ್ಥ ಎಲ್ಲದೂ ಒಟ್ಟಿಗೆ ಮುಗಿಸೋಣ ಅಂತ ಹೇಳಿದ್ದಕ್ಕೆ, ಓ ನೀನು ಮುಗಿಸ್ತೀಯ ಬಿಡಪ್ಪ, ಆದರೆ ತಯಾರಿ ನಾವು ಮಾಡ್ಕೋಬೇಕಲ್ಲ ಅಂತ ಹೇಳಿದಾಗ, ಇಷ್ಟು ದಿನ ನಮಗೋಸ್ಕರ ನೀವು ಕಷ್ಟಪಟ್ಟಿರೋದು ಸಾಕು, ಇನ್ನು ಅಣ್ಣನ ಮದುವೆ ತಯಾರಿ ಎಲ್ಲ ನಾವು ನೋಡ್ಕೊತೀವಿ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಕಂಟಿ, ಹಾಗಾದರೆ ಮದುವೆ ಫಿಕ್ಸ್ ಮಾಡಿಕೊಂಡೇ ಹುಡುಗನ ಮನೆ ನೋಡೋಕೆ ಬಂದಿದ್ದೀರಾ ನಂಗೆ ಕಾಣಿಸುತ್ತೆ ಅಂತ ಹೇಳಿದ್ದಕ್ಕೆ, ಒಳ್ಳೆ ಸಂಬಂಧ ನೋಡಿ ಕೈ ಬಿಟ್ಟು ಹೋಗಬಾರ್ದಲ್ಲ ಅಂತ ಎಲ್ಲದನ್ನು ತಯಾರಿ ಮಾಡಿಕೊಂಡೇ ಬಂದಿದ್ದೀವಿ, ನಮಗೇನು ಅಭ್ಯಂತರ ಇಲ್ಲ, ಬೇಕಾದರೆ ನೀವು ಹೇಳೋ ಡೇಟ್ಗೆ ಮದುವೆ ಮಾಡೋಣ ಅಂತ ಹೇಳಿದಾಗ ಹರಿ, ಅಯ್ಯೋ ಬೇಡ ಅವತ್ತೇ ಮದುವೆ ನಿಶ್ಚಿತಾರ್ಥ ಎಲ್ಲದೂ ಮುಗಿಸೋಣ ಅಂತ ಹೇಳಿದಾಗ, ಸರಿ ಆಯ್ತು ನಾವಿನ್ನು ಹೊರಟು ನಿಂತೀವಿ, ಮದುವೆ ಮಾತುಕತೆ ಮುಂದುವರ್ಸೋಣ ಅಂತ ಹೇಳಿಬಿಟ್ಟು ಎಲ್ಲರೂ ನಮಸ್ತೆ ಮಾಡಿ ಅಲ್ಲಿಂದ ಹೊರಟು ನಿಂತಾರೆ. ಅದಾದಮೇಲೆ ಬ್ರೋಕರು ನಟರಾಜ್ ಅವ್ರ ಹತ್ರ, ಅದು ನಟರಾಜಣ್ಣ ನನ್ನ ಕಮಿಷನು ಅಂತ ಹೇಳಿದ್ದಕ್ಕೆ, ಹಾಂ ಕಮಿಷನ್ನ ಅಂತ ಹೇಳುವಾಗ, ರೀ ನಿಮ್ಮ ಕಮಿಷನ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕಮಿಷನ್ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾನೆ. ಹಾಗೆ ಮುತ್ತುಗೆ ಒಳ್ಳೇದಾಗ್ಲಪ್ಪ ಮುತ್ತು, ನಾನು ಇನ್ನು ಬರ್ತೀನಿ ಇಲ್ಲಿಂದ ಅಂತ ಹೇಳಿಬಿಟ್ಟು ಮುತ್ತುಗೆ ಎಲ್ಲರಿಗೂ ನಮಸ್ತೆ ಮಾಡಿ ಅಲ್ಲಿಂದ ಬ್ರೋಕರ್ ಹೊರಟೋಗ್ತಾರೆ. ಆಗ ಮಹಿ ಸಡನ್ನಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ, ಯಾಕೋ ಮಹಿ ಅಳ್ತಾ ಇದೆಯಾ, ಏನಾಯಿತು, ನಾನೇನು ಹುಡುಗಿ ಏನೋ, ನಾನು ಮದುವೆ ಆದ ತಕ್ಷಣ ಮನೆ ಬಿಟ್ಟು ಹೋಗೋದಕ್ಕೆ ನೀನು ಯಾಕೆ ಅಳ್ತಾ ಇದೆಯಾ ಅಂತ ಮುತ್ತು ಹೇಳ್ತಾರೆ. ಮತ್ತೆ ತಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ ಮಹಿ, ಹುಚ್ಚು ಹುಡುಗ
ನೀನು ಯಾಕೋ ಈ ಥರ ಇದೆಯಾ, ಯಾಕೋ ಅಳ್ತಾ ಇದೆಯಾ, ಏನೂ ಆಗೋದಿಲ್ಲ, ನೀನು ಆರಾಮಾಗಿರು ಅಂತ ಹೇಳಬೇಕಂತಂದರೆ ಅದು ಆಗಲ್ಲ ಅಣ್ಣ, ನೀನು ಅಳ್ತಾ ಇರೋದು ಅಂತ ಅಂದರೆ ಇದು ಕಣ್ಣೀರು ಅಂತಂದರೆ ಸಂಕಟಕ್ಕೆ ಬರ್ತಾ ಇರೋದಲ್ಲ ಅಣ್ಣ, ನಿನ್ನ ಮದುವೆ ಆಗ್ತಾ ಇದೆಯಲ್ಲ, ನಿಂಗೊಂದು ಒಳ್ಳೆ ಜೀವನ ಸಿಗ್ತಾ ಇದೆ ಅಂತ ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರಣ್ಣ ಅಂತ ಹೇಳ್ದಾಗ ಇಷ್ಟು ದಿನ ನನ್ನ ಖುಷಿಗೆ ಏನೋ ಆಗಿತ್ತು, ಇದು ನಿಮ್ಮ ಜೊತೆಗೆ ನನಗೆ ಒಳ್ಳೆ ಜೀವನನೇ ಕೊಟ್ಟಿದ್ದಾನೆ ದೇವರು, ಇವಾಗ ನಮ್ಮ ಜೊತೆಗೆ ಇನ್ನೊಬ್ಳು ಬರ್ತಾ ಇದ್ದಾಳೆ ಅಷ್ಟೇ, ನೀನು ಹೆದರ್ಕೋಬೇಡ, ನೀನು ಅಳ್ಬೇಡ, ನಿಲ್ಲಿಸು ಅಳೋದನ್ನ ಅಂತ ಹೇಳಿಬಿಟ್ಟು ಕಣ್ಣೀರನ್ನ ಒರೆಸ್ತಾರೆ. ಮೇಲೆ ಮುತ್ತು ಹರಿ ಹತ್ರ, ಅಲ್ಲ ಹರಿ, ಇಷ್ಟು ಬೇಗ ಮದುವೆ ತಯಾರಿ ಮಾಡ್ತೀನಿ ಅಂತ ಯಾಕೋ ಒಪ್ಕೊಂಡೆ, ನನ್ನ ಹತ್ರ ಅಂತೂ ದುಡ್ಡಿಲ್ಲ, ಇವಾಗ ಎಲ್ಲ ನೀನು ರಿಸೆಪ್ಷನ್ಗೆ ಖಾಲಿ ಆಗೋಗಿದೆ, ಮದುವೆ ಅಂದರೆ ಹುಡುಗಾಟ ಆಯ್ತು ಅಂತ ಆದಷ್ಟು ಬೇಗ ನಾವು ದುಡ್ಡು ಜೋಡಿಸ್ಬೇಕು ಅಲ್ವಾ, ಯಾಕೆ ಇಷ್ಟು ಬೇಗ ಒಪ್ಕೊಂಡೆ ಅಂತ ಹೇಳಿದಕ್ಕೆ ಹರಿ, ಶುಭ ಕಾರ್ಯಕ್ಕೆ ಮೀನಮೇಷ ಎಣಿಸ್ಬಾರ್ದು ಅಣ್ಣ, ನೀನು ತಲೆ ಕೆಡಿಸ್ಕೋಬೇಡ ಅಣ್ಣ, ನಿನ್ನ ಮದುವೆ ಜವಾಬ್ದಾರಿ ಎಲ್ಲ ನಾನು ಹೊತ್ಕೊತೀನಿ, ನಾನು ನಿಂತು ಮಾಡ್ತೀನಿ ಅಂತ ಹೇಳಿದಕ್ಕೆ ಹೌದೌದು ನೀನು ಮಾಡ್ತೀಯ ಅಂತ ನಟರಾಜ್ ಅವರು ಹೇಳ್ತಾರೆ. ಅದಕ್ಕೆ ಹೌದು ನಾನೇ ಮಾಡೋದು, ಏನಿವಾಗ ಅಣ್ಣನ ಮದುವೆನ ದಾಮ್ ಧೂಮ್ ಅಂತ ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿದಕ್ಕೆ ಇಷ್ಟು ದಿನ ಮಾತಲ್ಲೇ ಕೋಟೆ ಕಟ್ತಾ ಇದೆ, ಇನ್ನು ಅಣ್ಣನ ಮದುವೆ ಅದು ಹೇಗೆ ಮಾಡ್ತೀಯ ನಾವು ನೋಡ್ತೀವಿ ಅಂತ ಹೇಳಿದಾಗ ನೀವೆಲ್ಲ ನೋಡ್ತಾ ಇರಿ, ಅಣ್ಣನ ಮದುವೆನ ನಾನು ಹೇಗೆ ಜವಾಬ್ದಾರಿ ತೊಗೊಂಡು ಎಲ್ಲದೂ ನಾನು ಮಾಡ್ತೀನಿ ಅಂತ ಹೇಳಿದಾಗ ಮುತ್ತು ನಿಜವಾಗ್ಲೂ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದು ಅಣ್ಣ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಭರವಸೆನೇ ಕೊಡ್ತಾನೆ. ಆಗ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಮೊಬೈಲ್ ನೋಡ್ತಾ ಕೂತಿರ್ತಾನೆ, ಹಾಗೆ ಮಹಿನೂ ಕೂತಿರ್ತಾನೆ. ಅಲ್ಲಿಗೆ ಕಂಟಿ ಬಂದು ಹರಿ ನಿನ್ನ ಜೊತೆ ಅಲ್ಲಿ ಸ್ವಲ್ಪ ಮಾತಾಡಬೇಕು, ಆ ಕಡೆ ಬಾರೋ ಅಂತ ಹೇಳಿದ್ದಕ್ಕೆ ಏನು ಮಾತಾಡಬೇಕು ಆಮೇಲೆ ಮಾತಾಡ್ತೀನಿ, ನಾನು ಇವಾಗ ಸ್ವಲ್ಪ ಕೆಲಸ ಇದೆ, ಬ್ಯುಸಿ ಇದೆ ಅಂತ ಹೇಳಿದ್ದಕ್ಕೆ ಫೋನ್ ಕಿತ್ಕೊತಾನೆ. ಯಾಕೋ ನಾನು ಫೋನ್ ಕಿತ್ಕೊಂಡೆ, ಫೋನ್ ಕೊಡೋ ವಾಪಸ್ ನೀನು ಅಂತ ಹೇಳಿದ್ದಕ್ಕೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದೆ ತಾನೆ, ಫೋನಲ್ಲಿ ಏನು ಅವ್ರ ಇವ್ರ ಹತ್ರ ಚಾಟ್ ಮಾಡಿಕೊಂಡು ಹಲ್ಗಿರಿಯೋದಕ್ಕೆಲ್ಲ ಟೈಮ್ ಇರುತ್ತೆ, ನನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇರಲ್ವಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಇಲ್ಲ ಕಣೋ ಆಗೋದಿಲ್ಲ, ನಾನು ಇವಾಗ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ನಾನು ಫೋನ್ ಕೊಡು ಅಂತ ಗಲಾಟೆ ಮಾಡಬೇಕಾದ್ರೆ ಇವಾಗ ನನಗೆ ನಿನ್ನ ಮೇಲೆ ಮೊದಲಿಂದನೂ ಡೌಟ್ ನಿಂತಿದೆ, ಅದಕ್ಕೆ ಅದನ್ನು ಕ್ಲಿಯರ್ ಮಾಡ್ಬಾ ಅಂತ ಹೇಳಿದ್ದಕ್ಕೆ ನಿನಗೆ ನನ್ನ ಮೇಲೆ ಯಾವಾಗ್ಲೂ ಡೌಟೇನೆ, ನಿನ್ನ ಡೌಟ್ನೆಲ್ಲ ನಾನು ಕ್ಲಿಯರ್ ಮಾಡೋಕ್ಕಾಗಲ್ಲ, ನಾನು ಫೋನ್ ಕೊಡು ಅಂತ ಹರಿ ಕಿತ್ಕೊಳ್ಳೋದಕ್ಕೆ ಹೋಗ್ತಾನೆ. ಆಗ ಕಂಟಿ ನಾನು ಕೊಡಲ್ಲ ಕಣೋ, ನಿನಗೆ ಮುಂಚೆಯಿಂದನೂ ನನಗೆ ನಿನ್ನ ಮೇಲೆ ಡೌಟ್ ಇದೆ ಅಂತ ಹೇಳುವಾಗಲೇ ಚಂದನ ಅಲ್ಲಿಗೆ ಬರ್ತಿರ್ತಾಳೆ. ಏನು ಮತ್ತೆ ಇಬ್ಬರು ಜಗಳ ಶುರು ಮಾಡ್ಕೊಂಡ್ರ ಅಂತ ಹೇಳಿದಾಗ ಇಲ್ವಲ್ಲ ಅಂತ ಅವರಿಬ್ರು ಸುಮ್ಮನೆ ಹಾಕ್ತಾರೆ. ಆಗ ಚಂದನ ಅಲ್ಲಿಂದ ಹೊರಟೋಗ್ತಾಳೆ. ಅದಾದಮೇಲೆ ನನ್ನ ಡೌಟ್ ಕ್ಲಿಯರ್ ಮಾಡೋ ಅಂತ ಹರಿಗೆ ಹೇಳಿದ್ದಕ್ಕೆ ಏನೋ ನಿನ್ನ ಡೌಟು ಅಂತ ಹೇಳಿದ್ದಕ್ಕೆ ನೋಡು ಈಗ ಎಲ್ಲ ಮದುವೆ ಖರ್ಚು ನೀನೇ ವಹಿಸ್ಕೊತೀನಿ ಅಂತ ಹೇಳಿದೀಯಾ, ಅದಕ್ಕೋಸ್ಕರ ನಿನ್ಗೆ ಹೆಲ್ಪ್ ಆಗಲಿ ಅಂತ ಜವಳಿ ಖರ್ಚೆಲ್ಲ ನಾನು ವಹಿಸ್ಕೊತಾ ಇದ್ದೀನಿ ಅಂತ ಹೇಳಿದಾಗ ಕಂಟಿ ಯಾಕೆ ಬಂದ್ಬಿಡು, ಜವಳಿ ಖರ್ಚು ಮಾತ್ರ ವಹಿಸ್ಕೊತೀಯ ನೀನು, ನಮ್ಗೆ ಎಷ್ಟು ಜನ ನೆಂಟರಿದ್ದಾರೆ ಅವ್ರಿಗೆಲ್ಲ ಏನು ಜವಳಿ ತೆಗೆದ್ಬಿಡ್ತೀಯ ನೀನು ಅಂತ ಹೇಳಿದಾಗ ಅಲ್ಲ ನೀನು ಎಲ್ಲ ಮದುವೆ ಖರ್ಚು ನಾನೇ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ಅದಕ್ಕೆ ನಿಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಜವಳಿ ಖರ್ಚನ್ನ ವಹಿಸ್ಕೊತೀನಿ ಅಂತ ಅಂದೆ. ಬೇಡ ಬಿಡು ಎಲ್ಲದೂ ನೀನೇ ಮಾಡು ಅಂತ ಹೇಳಿದಾಗ ನಾನು ಯಾಕೆ ಮಾಡಲಿ, ಎಲ್ಲರಿಗೂ 50-50 ಅಷ್ಟೇ ಅಂತ ಹೇಳಿದ್ದಕ್ಕೆ ನಿನ್ನ ಬಾಯೇನೋ ಏನೋ ಅದು ಅದರಲ್ಲಿ ಏನಾದ್ರು ಹಾಕೊಂಡು ತೊಳ್ಕೊ, ನಿನ್ನ ಬಾಯಲ್ಲಿ ಏನು ಸುಳ್ಳು ಹೇಳ್ತಾ ಇರ್ತೀಯ, ನೀನು ಹೇಳಿದೆ ಇನ್ನು ನಾನೇ ಎಲ್ಲ ಖರ್ಚು ವಹಿಸ್ಕೊಂಡು ನಾನು ಮಾಡ್ತೀನಿ ಅಂತ ತಾನೇ, ಆದರೆ ಇವಾಗ ಏನು ಬೊಗಳ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಮಹಿ ಕಡೆ ತಿರುಗಿ ಮಹಿ ನೀನೇ ಹೇಳೋ ನಾ ಎಲ್ಲ ಖರ್ಚು ಇವನೇ ಮಾಡ್ತೀನಿ ಅಂತ ಅಲ್ವೇ ನಾವು ಹೇಳಿದ್ದು ಅಂತ ಹೇಳಿದಾಗ ಮಹಿ ಹೌದು ಅಂತ ಕತ್ತನ್ನು ಅಲ್ಲಾಡಿಸ್ತಾನೆ. ಇಬ್ಬರು ಅಣ್ಣ ತಮ್ಮದಿರು ಸರಿಯಾಗಿದ್ದೀರಾ, ಇಬ್ಬರು ಸೇರ್ಕೊಂಡು ನನಗೆ ಗುಂಬಿಡೋಣ ಅಂತನ ನಾನು ಬೆನ್ನ ಬಗ್ಗಿಸ್ಕೊಂಡು ಬೆನ್ನು ಮುರ್ಕೊಂಡು ಕುಂಟಾಡ್ತಾ ಇರ್ತೀನಿ, ನೀನು ಮಾತ್ರ ನೆಟ್ಟಿಗೆ ರಾಜನ್ ಥರ ಇರೋ ಅಲ್ವಾ, ಎಲ್ಲರೂ 50-50 ಹಾಕಬೇಕು ಅಂತ ಹೇಳಿದಾಗ ಇಬ್ಬರು ಜಗಳಕ್ಕೆ ನಿಂತ್ಕೊತಾರೆ. ಅದಕ್ಕೆ ನಿನಗೆ ಕಂಡು ನಿನಗೆ ಈ ಥರ ಎಲ್ಲ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಜಗಳ ಮಾಡೋದಕ್ಕೆ ಅಂತ ಅವ್ನು ಹಿಡ್ಕೊತಾನೆ. ಇಬ್ಬರು ಕಿತ್ತಾಡೋಕೆ ಶುರು ಮಾಡ್ತಾರೆ. ಆಗ ಮಹಿ ಎದ್ದು ಅಣ್ಣನ ಮದುವೆ ಟೈಮಲ್ಲಿ ಈ ಥರ ಎಲ್ಲ ಕಚ್ಚಾಡಬೇಡಿ ಕಿಚ್ಚಾಡಬೇಡಿ ಬಿಡಿ ಅಂತ ಬಿಡ್ಸೋಕೆ ಹೋಗ್ಬೇಕಾದ್ರೆ ಅಲ್ಲಿಗೆ ಮುತ್ತು ಬಂದರು. ಬಿಡ್ರೋ ಜಗಳ ಆಡಬೇಡಿ ಬಿಡ್ರೋ ಅಂತ ಹೇಳಿದ್ರು ಅವರಿಬ್ಬರು ಕೇಳ್ತಾನೆ ಇರೋದಿಲ್ಲ. ಅಷ್ಟರೊಳಗಡೆ ಅತ್ತಿಗೆ ಬಂದು ಅಂದರೆ ಚಂದನ ಅಲ್ಲಿಗೆ ಬಂದು ಹರಿ ನಿಲ್ಲಿಸಿ ಯಾಕೆ ಹೀಗೆ ಇವರು ಅಂತ ಹೇಳಬೇಕಾದ್ರೆ ಇಬ್ಬರು ಕೇಳಿಸ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಆಗ ಚಂದನ ಅಡುಗೆ ಮನೆಗೆ ಹೋಗಿ 2 ತಟ್ಟೆನ ತೊಗೊಂಡು ಬಂದು ಕೆಳಗಡೆ ಬಿಸಾಡ್ತಾಳೆ. ಆ ಸೌಂಡಿಗೆ ಇಬ್ಬರು ಸ್ಟಾಪ್ ಆಗ್ತಾರೆ. ಏನರೋ ಯಾಕರೋ ಈಗಲೂ ಈ ಥರ ಕಿತ್ತಾಡ್ತಾ ಇದ್ದೀರಾ ಅಂತ ಮುತ್ತು ಕೇಳೋದಕ್ಕೆ ಇವನು ನಾಲ್ಗೆ ಅಣ್ಣ ಅದು ಬಾಯ ಏನಣ್ಣ ಅದು ಇವನು ತಲೆ 2 ತಲೆ ನಾಗರಾವಿದ್ದಂಗೆ ಅಣ್ಣ ಇವನು ಅಂತ ಅಂದ್ಬಿಟ್ಟು ಬೈತಾನೆ. ಅಲ್ಲಿಗೆ ಎಲ್ಲರ ಮಾತನ್ನು ಸ್ಟಾಪ್ ಆಗುತ್ತಂತೆ. ಮುತ್ತುಗೆ ತುಂಬಾ ಬೇಸರ ಆಗುತ್ತೆ, ಕೈ ಮುಗಿದು ನಿಂತ್ಕೊತಾರೆ, ಸುಮ್ಮನೆ ಇದ್ಬಿಡಿ ಇನ್ನು ಮುಂದೆ ಅಂತ ಅಂದ್ಬಿಟ್ಟು. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.